ವೀಕ್ಷಕರೇ, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ ಬಳಿಕ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಎಂಬ ಮಾತುಗಳು ಪದೇ ಪದೇ ಕೇಳಿ ಬರ್ತಾಲೇ ಇವೆ. ಹೀಗಾಗಿ ಬಿಜೆಪಿ ಆಡಳಿತ ಇರುವ ರಾಜ್ಯಗಳಲ್ಲಿ ಸರ್ಕಾರದ ವಿರುದ್ಧ ಮಾತನಾಡುವವರನ್ನ ಹತ್ತಿಕ್ಕುವ ಪ್ರಯತ್ನ ನಡೆಯುತ್ತಲೇ ಇದೆ. ಅದರಲ್ಲೂ ಈ ರೀತಿ ಮಾಡಿದ ವ್ಯಕ್ತಿ ಒಂದು ಧರ್ಮ, ಒಂದು ಸಿದ್ಧಾಂತ ಅಥವಾ ಯಾವುದೋ ಒಂದು ಪಕ್ಷಕ್ಕೆ ಸೇರಿದ್ರೆ ಮುಗಿದೇ ಹೋಯ್ತು, ಆತನ ಅಪರಾಧ ಏನು, ಆತ ಮಾಡಿದ ತಪ್ಪೇನು ಎಂಬ ವಿಚಾರಣೆಯನ್ನೂ ಮಾಡದೆ ಆತನ ಮೇಲೆ ಕ್ರಮ ಜರುಗಿಸಲಾಗುತ್ತಿದೆ. ಈಗ ಅದೇ ರೀತಿ ಆಪರೇಷನ್ ಸಿಂಧೂರ ಕುರಿತು ತನ್ನ ಅಭಿಪ್ರಾಯ ವ್ಯಕ್ತಪಡಿಸಿದ ಪ್ರೊಫೆಸರ್ ಒಬ್ಬರು ಮುಸ್ಲಿಂ ಎನ್ನುವ ಕಾರಣಕ್ಕೆ ಅವರ ಮೇಲೆ ಸಲ್ಲದ ಆರೋಪಗಳನ್ನ ಮಾಡಿ ಬಂಧನ ಮಾಡಿ ಅವರನ್ನ 11 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಲಾಗಿದೆ. ಹೌದು, ಇತಿಹಾಸಕಾರ, ರಾಜಕೀಯ ವಿಜ್ಞಾನಿ, ಬರಹಗಾರ, ಕವಿ ಮತ್ತು ಹರಿಯಾಣದ ಸೋನಿಪತ್ನ ಅಶೋಕ ವಿಶ್ವವಿದ್ಯಾಲಯದ ರಾಜ್ಯಶಾಸ್ತ್ರ ವಿಭಾಗದ ಮುಖ್ಯಸ್ಥ ಅಲಿಖಾನ್ ಮೊಹಮ್ಮದಾಬಾದ್ ಅವರು ಆಪರೇಷನ್ ಸಿಂಧೂರ್ ಕುರಿತು ತಮ್ಮ ಫೇಸ್ಬುಕ್ ಪೇಜ್ನಲ್ಲಿ ಪೋಸ್ಟ್ ಒಂದನ್ನ ಹಂಚಿಕೊಂಡಿದ್ರು. ಅದರಲ್ಲಿ ಅವರು ಆಪರೇಷನ್ ಸಿಂಧೂರದ ಬಗ್ಗೆ ಮಾಹಿತಿ ನೀಡಿದ್ದ ಕರ್ನಲ್ ಸೋಫಿಯಾ ಕುರೇಶಿ ಅವರ ಕುರಿತು ಬೂಟಾಟಿಕೆಯ ಮಾತುಗಳನ್ನ ಆಡ್ತಾ ಇರೋ ಹಿಂದುತ್ವವಾದಿಗಳಿಗೆ ಚಾಟಿ ಬೀಸಿದ್ರು. ಆದ್ರೆ ಇದು ದೊಡ್ಡ ಮಹಾ ಅಪರಾಧ ಎನ್ನುವಂತೆ ಅಲಿ ಖಾನ್ ಮೊಹಮ್ಮದಾಬಾದ್ ಅವರ ಮೇಲೆ ಹರಿಯಾಣದಲ್ಲಿ ಆಡಳಿತದಲ್ಲಿ ಇರೋ ಬಿಜೆಪಿ ಸರ್ಕಾರ ಮುಗಿಬಿದ್ದಿದೆ. ಅಲ್ಲದೆ ಹರಿಯಾಣದ ಬಿಜೆಪಿ ಯುವ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಯೋಗೇಶ್ ಜತೇರಿ ಎಂಬುವವರು ರಾಯ್ ಪೊಲೀಸ್ ಠಾಣೆಯಲ್ಲಿ ಪ್ರೊಫೆಸರ್ ಅಲಿ ಖಾನ್ ಮೊಹಮ್ಮದಾಬಾದ್ ಅವರ ಮೇಲೆ ದೂರು ದಾಖಲು ಮಾಡಿದ್ದಾರೆ. ಯೋಗೇಶ್ ಜತೇರಿ ದೂರು ನೀಡಿದ್ದೇ ತಡ ಸ್ವಲ್ಪವೂ ವಿಚಾರಣೆ ಮಾಡದ ಪೊಲೀಸರು ಭಾರತೀಯ ನ್ಯಾಯ ಸಂಹಿತೆಗಳ ವಿವಿಧ ಸೆಕ್ಷನ್ಗಳ ಅಡಿಯಲ್ಲಿ ಕೋಮು ಸೌಹಾರ್ದತೆಗೆ ಧಕ್ಕೆ ತರುವ ಕೃತ್ಯಗಳು, ಸಾಮರಸ್ಯ ಕದಡುವ ಹೇಳಿಕೆಗಳು, ಪ್ರತ್ಯೇಕತಾವಾದ, ವಿಧ್ವಂಸಕ ಚಟುವಟಿಕೆಗಳಿಗೆ ಪ್ರಚೋದನೆ, ಧಾರ್ಮಿಕ ನಂಬಿಕೆಗಳನ್ನು ಅಪಮಾನ ಮಾಡಲಾಗಿದೆ ಎಂದು ಎಫ್ಐಆರ್ ದಾಖಲಿಸಿಕೊಂಡು ದೆಹಲಿಯ ಗ್ರೇಟರ್ ಕೈಲಾಶ್ ಪ್ರದೇಶದಿಂದ ಪ್ರೊಫೆಸರ್ ಅಲಿಖಾನ್ ಅವರನ್ನ ಬಂಧಿಸಿದ್ದಾರೆ. ಇದಿಷ್ಟು ಸಾಲದು ಎಂಬಂತೆ ಹರಿಯಾಣದ ಮಹಿಳಾ ಆಯೋಗದ ಅಧ್ಯಕ್ಷೆ ರೇಣು ಭಟಿಯಾ ಪ್ರೊಫೆಸರ್ ಅಲಿಖಾನ್ ಅವರು ಭಾರತೀಯ ಸಶಸ್ತ್ರ ಪಡೆಗಳಲ್ಲಿನ ಮಹಿಳಾ ಅಧಿಕಾರಿಗಳನ್ನ ಅವಹೇಳನ ಮಾಡಿದ್ದಾರೆ, ಇದರಿಂದ ಮಹಿಳೆಯರಿಗೆ ಅಪಮಾನ ಆಗಿದೆ ಅಂತೆಲ್ಲ ಹೇಳಿ ಸಮನ್ಸ್ ಜಾರಿ ಮಾಡಿದ್ರು. ಆದ್ರೆ ಇದೇ ಮಹಿಳಾ ಆಯೋಗದ ಅಧ್ಯಕ್ಷೆ ಮಧ್ಯಪ್ರದೇಶದ ಬಿಜೆಪಿಯ ಸಚಿವ ವಿಜಯ್ ಶಾ ಕರ್ನಲ್ ಸೋಫಿಯಾ ಕುರೇಶಿ ಅವರನ್ನ ಉಗ್ರರ ಸಹೋದರಿ ಅಂತ ಕರೆದು ಅಪಮಾನ ಮಾಡಿದ್ರು, ಆಗ ಮೌನ ವಹಿಸಿದ್ರು. ಆದ್ರೆ ಎಂದು ಪ್ರೊಫೆಸರ್ ಅಲಿಖಾನ್ ಮೊಹಮ್ಮದಾಬಾದ್ ಮುಸ್ಲಿಂ ಎನ್ನುವ ಕಾರಣಕ್ಕೆ ಅವರಿಂದ ಸೇನೆ ಹಾಗೂ ಮಹಿಳೆಯರಿಗೆ ಅಪಮಾನ ಆಗಿದೆ ಅಂತ ಬೊಬ್ಬೆ ಹೊಡೆದು ಕೇಸ್ ದಾಖಲಿಸಿದ್ದಾರೆ. ಆದ್ರೆ ವಿಪರ್ಯಾಸ ಅಂದ್ರೆ ಪ್ರೊಫೆಸರ್ ಅಲಿಖಾನ್ ಅವರಿಗೆ ಸಮನ್ಸ್ ನೀಡಿದ್ದ ಈ ಮಹಿಳಾ ಆಯೋಗದ ಅಧ್ಯಕ್ಷೆಗೆ ಪ್ರೊಫೆಸರ್ ತಮ್ಮ ಫೇಸ್ಬುಕ್ ಪೋಸ್ಟ್ನಲ್ಲಿ ಮಹಿಳೆಯರನ್ನ ಯಾವ ಸಾಲಿನಲ್ಲಿ ಅಪಮಾನ ಮಾಡಿದ್ದಾರೆ ಎಂಬುದಕ್ಕೆ ಉತ್ತರವೇ ಗೊತ್ತಿಲ್ಲ. ಖಾಸಗಿ ಮಾಧ್ಯಮದ ಸಂದರ್ಶನ ಒಂದರಲ್ಲಿ ಈ ಬಗ್ಗೆ ಕೇಳಿದ್ದಕ್ಕೆ ಹರಿಯಾಣ ಮಹಿಳಾ ಆಯೋಗದ ಅಧ್ಯಕ್ಷೆಯೇ ಕಕ್ಕಾಬಿಕ್ಕಿಯಾಗಿದ್ದಾರೆ. ಅಷ್ಟಕ್ಕೂ ಪ್ರೊಫೆಸರ್ ಅಲಿಖಾನ್ ಮೊಹಮ್ಮದಾಬಾದ್ ಅವರ ಮೇಲೆ ಹಿಂದುತ್ವವಾದಿಗಳು ಹಾಗೂ ಬಿಜೆಪಿಗರು ಮುಗಿ ಬೀಳುವಂತಹ ಯಾವ ವಿಚಾರವೂ ಇಲ್ಲ. ಯಾಕಂದ್ರೆ ಪ್ರೊಫೆಸರ್ ತಮ್ಮ ಫೇಸ್ಬುಕ್ ಪೋಸ್ಟ್ನಲ್ಲಿ ಆಪರೇಷನ್ ಸಿಂಧೂರ್ ಬಗ್ಗೆ ಮಾಹಿತಿ ನೀಡಿದ್ದ ಕರ್ನಲ್ ಸೋಫಿಯಾ ಕುರೇಶಿ ಅವರ ಕುರಿತು ಬೂಟಾಟಿಕೆ ಮಾತುಗಳನ್ನ ಆಡ್ತಾ ಇರುವವರಿಗೆ ಹಾಗೂ ಸಶಸ್ತ್ರ ಪಡೆಗಳಲ್ಲಿ ಮುಸ್ಲಿಂ ಪ್ರಾತಿನಿಧ್ಯವನ್ನ ಪ್ರಶ್ನಿಸುವ ಹಿಂದುತ್ವದ ಬೆಂಬಲಿಗರಿಗೆ ಚಾಟಿ ಬೀಸೋ ಕೆಲಸ ಮಾಡಿದ್ರು. ಅವರು ತಮ್ಮ ಪೋಸ್ಟ್ನಲ್ಲಿ ಕರ್ನಲ್ ಸೋಫಿಯಾ ಕುರೇಶಿ ಅವರನ್ನ ಹಿಂದುತ್ವವಾದಿಗಳು ಶ್ಲಾಘನೆ ಮಾಡ್ತಾ ಇರೋದು ನನಗೆ ಸಂತಸ ತಂದಿದೆ. ಅದೇ ರೀತಿ ಹಿಂದುತ್ವವಾದಿಗಳು ಗುಂಪು ಹತ್ಯೆಗಳು, ಬುಲ್ಡೋಜರ್ ಕಾರ್ಯಾಚರಣೆ ಮತ್ತು ಬಿಜೆಪಿಯ ದ್ವೇಷ ಪ್ರಚಾರಕ್ಕೆ ಬಲಿಯಾದ ಇತರರನ್ನ ಭಾರತೀಯ ನಾಗರಿಕರಾಗಿ ರಕ್ಷಿಸಬೇಕೆಂದು ಒತ್ತಾಯಿಸಬಹುದು ಎಂದಷ್ಟೇ ತಮ್ಮ ಪೋಸ್ಟ್ನಲ್ಲಿ ಹೇಳಿದ್ರು. ಅಲ್ಲದೆ ಸೋಫಿಯಾ ಕುರೇಶಿ ಮತ್ತು ವಿಂಗ್ ಕಮಾಂಡರ್ ವ್ಯೂಮಿಕಾ ಸಿಂಗ್ ಅವರ ಪತ್ರಿಕಾಗೋಷ್ಠಿಯನ್ನ ಅವರು ದೃಗ್ವಿಜ್ಞಾನ ಎಂದು ಬಣ್ಣಿಸಿದ್ರು. ದೃಗ್ವಿಜ್ಞಾನ ನೆಲದ ಮೇಲೆ ವಾಸ್ತವಕ್ಕೆ ಭಾಷಾಂತರಿಸಲ್ಪಡಬೇಕು, ಇಲ್ದಿದ್ರೆ ಅದು ಕೇವಲ ಬೂಟಾಟಿಕೆ ಎಂದು ಹೇಳಿದ್ರು. ಆದ್ರೆ ಈ ಮಾತುಗಳು ಭಾರತೀಯ ಸೇನೆಯಾಗಲಿ, ಮಹಿಳೆಯರನ್ನಾಗಲಿ ಅಥವಾ ದೇಶದ್ರೋಹ ಮಾಡುವಂತಹ ಯಾವುದೇ ಅಪರಾಧ ಆಗಿರಲಿಲ್ಲ. ಆದ್ರೆ ಬಿಜೆಪಿ ಯಾವಾಗ ಈ ವಿಷಯವನ್ನ ಇಟ್ಕೊಂಡು ವಿವಾದ ಎಬ್ಬಿಸಲು ಶುರು ಮಾಡ್ತೋ ಆಗ್ಲೇ ಪ್ರೊಫೆಸರ್ ಮಹಿಳಾ ಆಯೋಗವು ನನ್ನ ಪೋಸ್ಟ್ಗಳನ್ನ ತಪ್ಪಾಗಿ ಅರ್ಥೈಸಿಕೊಂಡಿದೆ ಮತ್ತು ನನ್ನ ಹೇಳಿಕೆಗಳನ್ನ ತಿರುಚಿದೆ ಎಂದು ಸ್ಪಷ್ಟನೆ ನೀಡಿದ್ರು. ಏನೋ ಪ್ರೊಫೆಸರ್ ಅಲಿ ಖಾನ್ ಅವರನ್ನ ಬಂಧನ ಮಾಡಿರುವುದು ಸಾಕಷ್ಟು ಟೀಕೆಗಳಿಗೆ ಕಾರಣ ಆಗಿದೆ.
ಏನೋ ಪ್ರೊಫೆಸರ್ ಅಲಿಖಾನ್ ಬಂಧನವನ್ನ ಖಂಡಿಸಿ ವಿರೋಧ ಪಕ್ಷಗಳು ಸರ್ಕಾರವನ್ನ ತೀವ್ರ ತರಾಟೆಗೆ ತೆಗೆದುಕೊಂಡಿವೆ. ಸಾವಿರಾರು ಜನರು ಪ್ರೊಫೆಸರ್ ಬೆಂಬಲಕ್ಕೆ ನಿಂತಿದ್ದಾರೆ. ಒಟ್ಟಾರೆ ಪ್ರಧಾನಿ ಮೋದಿ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದಲೂ ಮುಸ್ಲಿಮರ ಮೇಲೆ ಹೆಚ್ಚು ದ್ವೇಷ ಸಾಧಿಸುವ ಕೆಲಸ ಮಾಡ್ತಾ ಇದೆ. ಮುಸ್ಲಿಮರ ವಾಕ್ ಸ್ವಾತಂತ್ರ್ಯವನ್ನೇ ಕಸಿಯುವ ಕೆಲಸಕ್ಕೆ ಮುಂದಾಗಿದೆ. ಇನ್ನು ಇದೆಲ್ಲವನ್ನ ಹೊರತುಪಡಿಸಿ ನೋಡೋದಾದ್ರೆ ನಮ್ಮ ದೇಶದಲ್ಲಿ ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಂಬುದು ಎಲ್ಲಿಂದ ಎಲ್ಲಿಗೆ ಸಾಗುತ್ತಿದೆ ಎಂಬ ಪ್ರಶ್ನೆ ಹುಟ್ಟು ಹಾಕ್ತಿದೆ. ಇದಕ್ಕೆ ಪೂರಕ ಎನ್ನುವಂತೆ ಮಾಧ್ಯಮಗಳು ಸಹ ಸತ್ಯಾಸಾಧ್ಯತೆಯನ್ನ ಪರಾಮರ್ಶಿಸದೆ ದ್ವೇಷ ಬಿತ್ತುವ ಕೆಲಸ ಮಾಡ್ತಿವೆ. ಏನು ಆಡಳಿತಾರೂಢ ಸರ್ಕಾರ ಪಾಲನೆ ಮಾಡೋ ಸಿದ್ಧಾಂತದ ವಿರುದ್ಧ ಮಾತನಾಡಿದ್ರು ಎನ್ನೋ ಕಾರಣಕ್ಕೆ ಮತ್ತೊಬ್ಬರ ಧ್ವನಿ ಅಡಗಿಸೋದು ಎಷ್ಟು ಸರಿ ಎಂದು ನಾವೆಲ್ಲ ಕೇಳಬೇಕಾಗಿದೆ.